ಗಡಿಯಾರ ನಾಯಿದೆ ಎಚ್ಚರಿಕೆ ಸಿನಿಮಾಗಳ ನಂತರ ಇದೀಗ ಅಸುರನ ಕೈಯಲ್ಲಿ ಪಾರಿಜಾತ ಸಿನಿಮಾ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದಂತಹ ಪ್ರತೀಕ್ ಮೊಗ್ವೀರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳೇ ಇಲ್ಲ ಅಂತ ಒದ್ದಾಡುವಂಥ ಸಮಯದಲ್ಲಿ ಒಂದೊಳ್ಳೆ ಪ್ರೇಕ್ಷಕರನ್ನ ರಂಜಿಸಿದಂಥ ಸಿನಿಮಾ ಅಸುರನ ಕೈಯಲ್ಲಿ ಪಾರಿಜಾತ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ನೋಡಿ ಮೇಡಮ್, ಈ ಸಿನಿಮಾದಲ್ಲಿ ಅಸುರನ ಕೈಲಿ ಪಾರಿಜಾತದಲ್ಲಿ ನಾವು ಹಿಂದೆ ನಾಯಿದೆ ಎಚ್ಚರಿಕೆ ಅಂತ ಒಂದು ಸಿನಿಮಾ ಮಾಡಿದ್ವಿ. ಹಿಂದೆ ತನಿಖೆ ಇರ್ಬೋದು. ನಾನು ಫಸ್ಟ್ ಸಿನಿಮಾ ನಾಗವಲ್ಲಿ ವರ್ಸಸ್ ಆಪ್ತಮಿತ್ರ ಅಂತ ಅದಕ್ಕೆ ಪ್ರೊಡ್ಯೂಸರ್ ಆಗಿ ಮಾಡಿದೆ. ಅದಾದಮೇಲೆ ಗಡಿಯಾರ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಆಗಿ ಆ ಸಿನಿಮಾ ಮಾಡಿದೆ. ಅದರ ನಂತರ ಬಂದಾಗ ಸ್ವಲ್ಪ ಆ್ಯಕ್ಟಿಂಗ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋಣ ಅಂತೇಳಿ ಈಗ ನಾಯಿದೆ ಎಚ್ಚರಿಕೆ ಇರ್ಬೋದು, ಅದರಲ್ಲಿ ಒಂದು ಒಳ್ಳೆ ಪಾತ್ರ, ಡೈರೆಕ್ಟರ್ ಪಾತ್ರ ಕಾಮತ್ ಅಂತೇಳಿ. ಅದರ ನೆಕ್ಸ್ಟು ಅಸುರನ ಕೈಲಿ ಪಾರಿಜಾತದಲ್ಲಿ ಒಂದು ಈ ಸಬ್ಜೆಕ್ಟ್ನ ಪ್ಲ್ಯಾನ್ ಮಾಡಿದಾಗ ಒಂದು ಕುತಂತ್ರ ಮಾಡುವಂಥ ಒಂದು ಪಾತ್ರ ಇತ್ತು ಅದರಲ್ಲಿ, ಶರ್ಮಾ ಅಂತೇಳಿ. ಅದು ಫಸ್ಟ್ ಹಾಫ್ ಒಂದು ರೀತಿ ಇದ್ದರೆ ಸೆಕೆಂಡ್ ಹಾಫಲ್ಲಿ ಇನ್ನೊಂದು ರೀತಿಯಲ್ಲಿ ಕಾಡ್ತಾ ಇರುತ್ತೆ ಜನರಿಗೆ. ಸೊ ಆ ಸಿನಿಮಾನ ನಾವು ಮಾಡೋಣ ಅಂತ ಹೇಳಿದಾಗ ಈ ಸಿನಿಮಾನ ಟೇಕಪ್ ಮಾಡಿದ್ವಿ ಮೇಡಮ್. ನಿಮ್ಮ ಪಾತ್ರ ಏನು? ಈಗ ಶರ್ಮಾ ಅನ್ನುವಂಥ ಪಾತ್ರ ಮಾಡ್ತಿದ್ದೀರಿ. ನಿಮ್ಮ ಪಾತ್ರದ ಮೂಲಕ ಏನು ರಂಜಿಸಿದ್ರಿ ಪ್ರೇಕ್ಷಕರಿಗೆ? ನೋಡಿ, ಥಿಯೇಟ್ರಲ್ಲಿ ನೋಡಿದಾಗ ಜನ ಎಲ್ಲರೂ ಕೂಡ ಮಾಮ ಮಾಮ ಅಂತ ಕರಿತಾ ಇದ್ರು. ಮೊನ್ನೆ ಇರ್ಬೋದು, ನಾವು ಥಿಯೇಟ್ರ್ ವಿಸಿಟ್ಗೆ ಹೋದಾಗ ಎಲ್ಲ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದ್ರು. ಏನಂತ ಹೇಳಿದ್ರೆ, ಆ ಕ್ಯಾರೆಕ್ಟರ್ ಕುತಂತ್ರ ಮಾಡೋದು, ಯಾರು ಚೆನ್ನಾಗಿದ್ದರೆ ಅವರಿಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಈಗ ಯಾರೋ ಒಂದು ಹುಡುಗಿ ಜೊತೆಗಿದ್ರಾಗೆ ಎಲ್ಲರೂ ಬೇಕು ಅನ್ನುವಂಥ ಕ್ಯಾರೆಕ್ಟರ್ ಅದು. ಈ ಫಸ್ಟ್ ಆಫ್ ಒಂದು ರೀತಿ ಇದ್ದರೆ ಅವನು ಸೈಕಿಕ್ ಆಗಿದ್ದಾಗ ಇನ್ನೊಂದು ರೀತಿಯಲ್ಲಿ ಮಾತಾಡ್ತಾ ಇರ್ತಾನೆ, ಡಿಸ್ಟರ್ಬ್ ಆಗಿ, ಓವರ್ ಡಿಸ್ಟರ್ಬ್ ಆಗಿರ್ತಾನೆ. ಸೊ ಇದರಲ್ಲಿ ಈ ಸಿನಿಮಾದಲ್ಲಿ ಪಾರಿಜಾತಗೆ ಎಷ್ಟು ಡಿಸ್ಟರ್ಬ್ ಮಾಡ್ತಾನೆ ಅನ್ನೋದೇ ಆ ಕ್ಯಾರೆಕ್ಟರ್ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಹಾಫಲ್ಲಿ ಸ್ವಲ್ಪ ಹ್ಯೂಮರಸ್ ಇರೋದ್ರಿಂದ ಕಾಮಿಡಿಯಾಗಿ, ಸೆಕೆಂಡ್ ಹಾಫಲ್ಲಿ ಅದು ಶಿಫ್ಟ್ ಆಗುತ್ತೆ ಬೇರೆ ರೀತಿಯಲ್ಲಿ. ಆದ್ದರಿಂದ ಜನರಿಗೆ ಅದು ತುಂಬ ಕನೆಕ್ಟ್ ಆಯಿತು ಆ ಸಿನಿಮಾ ನೋಡುವಾಗ. ಸೊ ಹಾಗಾಗಿ ಆ ಕ್ಯಾರೆಕ್ಟ್ರು ಜನರಿಗೆ ಉಳಿತು ಮನಸ್ಸಲ್ಲಿ, ಹಾಗಾಗಿ ಅಷ್ಟೇ. ಸೊ ಅಸುರನ ಕೈಯಲ್ಲಿ ಪಾರಿಜಾತ ಇಷ್ಟು ದೊಡ್ಡ ಟೈಟಲು, ಇದು ಏನು ಹೇಳೋದು ಅಂತ? ನೋಡಿ, ನಿಮ್ಗೆ ಗೊತ್ತಿದೆ, ಸಮುದ್ರ ಮಂಥನ ಟೈಮಲ್ಲಿ ಪಾರಿಜಾತ ಇರ್ಬೋದು, ಅಂದರೆ ಸುರಭಿ ವಾರಣಿ ಬಂದ ಮೇಲೆ ಪಾರಿಜಾತ ಅಂತ ಮೂರನೇ ಹೂ ಬರುತ್ತೆ. ಆವಾಗ ಅದು ಬಂದಾಗ ಅದು ಸುರರ ಕೈಗೆ ಹೋಗಿ ದೇವ್ರ ಕೈಗೆ. ಇಲ್ಲಿ ಅಸುರರ ಕೈಗೆ ಸಿಗಿದಾಗ ಏನು ಡಿಸ್ಟರ್ಬ್ ಆಗುತ್ತೆ. ಇಲ್ಲಿ ನಾವು ಮೇನ್ಲಿ ಹೆಣ್ಣನ್ನು ಪಾರಿಜಾತಕ್ಕೆ ಹೂವಿಗೆ ಹೋಲಿಸ್ಬಿಟ್ಟು ಈ ಸಬ್ಜೆಕ್ಟ್ನ ಮಾಡಿದ್ವಿ. ಸೊ ಇದರಲ್ಲಿ ಈ ಸಿನಿಮಾದಲ್ಲಿ ಪಾರಿಜಾತ ಅಸುರನ ಕೈಯಲ್ಲಿದ್ದಾಗ ಯಾವ ರೀತಿ ಆಗುತ್ತೆ ಅಂತ ಹೇಳಿದಾಗ, ಅದಕ್ಕೆ ಸುರ ಬಂದಾಗ ಏನಾಗ್ತಾರೆ, ಅವರು ಅದಕ್ಕೆ ಸೇವ್ ಮಾಡ್ತಾರೆ ಆ ಪಾರಿಜಾತನ ಅನ್ನೋದು ಈ ಸಬ್ಜೆಕ್ಟ್ ಆಗಿರುತ್ತೆ. ಅಸುರ ಯಾರಂತ ಹೇಳಿದರೆ ಅದು ಸಿನಿಮಾದಲ್ಲಿ ಒಂದು ನೋಡಬೇಕು. ಸಾಕಷ್ಟು ಇಲ್ಲಿ ವಿಲನ್ ಪಾತ್ರಗಳೆಲ್ಲ ಇದ್ದಾವೆ. ಇಲ್ಲಿ ಈಗ ಯಶ್ ಶೆಟ್ಟಿ ಅವರು ಇರ್ಬೋದು, ಸಾಕಷ್ಟು ವಿಲನ್ ಆಗಿ ಮಾಡಿದ್ದಾರೆ. ಅವರ ಅಸುರ. ಈಗ ಪ್ರಮೋದ್ ಶೆಟ್ಟಿ ಅವರು ಬರ್ತಾರೆ, ಅವ್ರದ್ದೊಂದು ಬೇರೆ ಥರ ಪಾತ್ರ ಇದೆ. ಈಗ ನಮ್ಮ ಪ್ರದೀಪ್ ಪೂಜಾರಿ ಅವ್ರು ಇರ್ಬೋದು. ಹೀಗೆ ಸಾಕಷ್ಟು ಕಲಾವಿದರುಗಳು ಇರೋದ್ರಿಂದ ನಿಮಗೆ ಇಲ್ಲಿ ಅಸುರ ಯಾರಂತ ಹುಡ್ಕೊಳ್ಳೋದೇ ಭಾಳ ಒಂದು ವಿಭಿನ್ನತೆ ಇದೆ ಈ ಸಿನಿಮಾದಲ್ಲಿ. ಹಾಗಾಗಿ ಸೊ ಈ ಸಿನಿಮಾ ಮಾಡಿದಾಗ ಅಥವಾ ಹೊರಗಡೆ ಬಂದಾಗ ನಿಮಗೆ ಸಿಕ್ಕ ಬೆಸ್ಟ್ ರಿವ್ಯೂ ಏನು ಅಂತ ಹೇಳಿ? ನೋಡಿ, ಈ ಸಿನಿಮಾ ನೋಡಿದಾಗ ಸಿನಿಮಾ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು. ಮತ್ತು ಥಿಯೇಟ್ರಲ್ಲಿ ಪ್ರತಿ ಫ್ಯಾಮಿಲಿ ಆಡಿಯನ್ಸ್, ಹೆಣ್ಮಕ್ಳು ಸಮೇತವಾಗಿ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಮಾಮ ನನಗೆ ಪಾರಿಜಾತ ಬೇಕು, ಮಾಮ ನನಗೆ ಪಾರಿಜಾತ ಬೇಕು ಅಂತ ಹೇಳಿದಾಗ ಇದು ಬಹಳ ಕನೆಕ್ಟ್ ಆಯಿತು ನೋಡಿದಾಗ. ಆಮೇಲೆ ತುಂಬ ಕ್ಯಾರೆಕ್ಟರ್ ಬಂದಾಗ ಜನ ತುಂಬ ಚಪ್ಪಳೆ ಇರ್ಬೋದು ಎಲ್ಲ ಕೊಟ್ಟು ಹಿಂಗೆ ಕೂಗಾಡ್ತಾ ಇದ್ರು. ಅದು ನಮಗೆ ನೋಡಿದಾಗ, ನಾನು ಮಾಡಿದಾಗ ಆ ಪಾತ್ರವನ್ನು ಮಾಡಿದಾಗ ನನಗೆ ಭಾಳ ಇಷ್ಟ ಆಯಿತು. ಆ್ಯಕ್ಚುಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೆ. ನಾಯಿದೆ ಎಚ್ಚರಿಕೆಯಲ್ಲಿ ಕಾಮತ್ ಅಂತ ಪಾತ್ರ ಮಾಡಿದಾಗ ಅದೊಂದು ರೀತಿ ಇತ್ತು. ಅದು ಸ್ವಲ್ಪ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಎರಡೂ ಕೂಡ ಮಂಗಳೂರು ಭಾಷೆಯಲ್ಲಿ ಮಾತಾಡುವಂಥದ್ದು, ಕಾಮಿಡಿ ಮತ್ತು ಈ ಥರ ಒಂದು ಸ್ವಲ್ಪ ಡಿಫ್ರೆಂಟ್ ಶೇಡಲ್ಲಿತ್ತು. ಈ ಸಿನಿಮಾ ಮಾಡಿದಾಗ ಆಡಿಯನ್ಸ್ ಎಲ್ಲರೂ ಕೂಡ ನಮ್ಗೆ ಆ ರೀತಿ ಒಪಿನಿಯನ್ ಕೊಟ್ಟಾಗ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಆ ಕ್ಯಾರೆಕ್ಟರ್ ಮೇಲೆ ಕ್ಯಾರೆಕ್ಟರ್ ಹೆಸರಲ್ಲಿ ಕರೆದಾಗ, ನನ್ನ ಹೆಸರಿಗಿಂತ ಶರ್ಮಾ ಮತ್ತು ಮಾಮ ಅಂತೆಲ್ಲ ಕರೆದಾಗ ಭಾಳ ನಿಜವಾಗ್ಲೂ ಇಷ್ಟ ಆಯಿತು. ಸಿನಿಮಾ ಅಂತ ಅಂದಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗಿನ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ಎಷ್ಟೇ ಚೆನ್ನಾಗಿ ಸಿನಿಮಾ ಬಂದರೂ ಕೂಡ ಅದು ಥಿಯೇಟ್ರಲ್ಲಿ ನಿಲ್ತಾ ಇಲ್ಲ. ಅಂಥದ್ರಲ್ಲಿ ನಿಮ್ಮ ಸಿನಿಮಾ ಥಿಯೇಟ್ರಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. 2ನೇ ವಾರ ಕೂಡ ಸಕ್ಸಸ್ಫುಲ್ ರನ್ನಿಂಗ್ ಆಗ್ತಾ ಇರುವಂಥದ್ದು. ಇದನ್ನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತ. ನೋಡಿ ಮೇಡಮ್, ಇವತ್ತು ನಿಮಗೆ ಗೊತ್ತಿದೆ, ಈಗ ಸಿಂಗಲ್ ಸ್ಕ್ರೀನ್ಗಳ ಸಮಸ್ಯೆಗಳ ಬಗ್ಗೆ ನಿಮಗೆ ಗೊತ್ತಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಜನ ಶೋ ಕೊಡೋಲ್ಲ ಅಂತ ಹೇಳ್ತಾರೆ ನಮ್ಮ ಸಿನಿಮಾದವರು. ಈಗ ನಾವೇನು ಮಾಡಿದ್ವಿ, ಮಾಡುವಾಗಲೇ ಬೇಡ ಫಸ್ಟ್ ಮಲ್ಟಿಪ್ಲೆಕ್ಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹೋದಾಗ ಫಸ್ಟ್ ವೀಕ್ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಆಯ್ತು ನಮಗೆ. ಫ್ಯಾಮಿಲಿ ಆಡಿಯನ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಎಲ್ಲ ಬಂದಾಗ ನಾವು ಏನು ರಿಲೀಸ್ ಮಾಡಿದ್ವಿ, ಬ್ಯಾಂಗ್ಳೂರು ಇರ್ಬೋದು, ಉಡುಪಿ ಇರ್ಬೋದು, ಕುಂದಾಪುರ ಇರ್ಬೋದು, ಶಿವಮೊಗ್ಗ ಮತ್ತು ಮೈಸೂರಲ್ಲಿ ಏನು ಮಾಡಿದ್ವಿ, 1 ವೀಕ್ ಭಾಳ ಚೆನ್ನಾಗಿ ಹೋಯಿತು, ಹೌಸ್ಫುಲ್ ಆಗೋಯ್ತು. ಸೊ ಆದಾಗ ನಮಗೆ ಸೆಕೆಂಡ್ ವೀಕಿಗೆ ಅದು ಹೋಗೋದಕ್ಕೆ ನಾವು ಮಲ್ಟಿಪ್ಲೆಕ್ಸಲ್ಲಿ ಕವರ್ ಅಪ್ ಮಾಡಿದ್ವಿ. ಮತ್ತೆ ಸಿಂಗಲ್ ಸ್ಕ್ರೀನ್ ಬೇಡ ಅಂಥೇಳಿ ಮಲ್ಟಿಪ್ಲೆಕ್ಸ್ಗೆ ಹೋದ್ವಿ. ಈಗ ಸೆಕೆಂಡ್ ವೀಕ್ ಕೂಡ ಶೋಸ್ ಓಪನ್ ಆಗಿದೆ. ಥಿಯೇಟ್ರ್ ಮಲ್ಟಿಪ್ಲೆಕ್ಸ್ ಅವರು ಸಪೋರ್ಟಿವ್ ಆಗಿರೋದ್ರೆ ನಮ್ಗೆ ಒಳ್ಳೆ ಟೈಮಿಂಗ್ಸ್, ಪೀಕ್ ಟೈಮಿಂಗಲ್ಲಿ ಸಿನಿಮಾ ಶೋಸ್ ಇದೆ. ಜನಗಳು ಬರೋದಕ್ಕೂ ಅದು ಬೆಸ್ಟ್ ಟೈಮಿಂಗ್ಸ್ ಇದೆ. ಆ ಟೈಮಿಗೆ ಈಗ 2ನೇ ವಾರ ಕೂಡ ನಮ್ಮ ಸಿನಿಮಾ ಬಂದಿದೆ ಅಂದರೆ ಅದು ಕಂಟೆಂಟು ಮತ್ತು ಆ ಜನರಿಗೆ ಆ ಕ್ಯಾರೆಕ್ಟರ್ಗಳೆಲ್ಲ ಕಾಡ್ತು ಅನ್ನೋದಕ್ಕೆ ನಾನು ಹೇಳ್ಬೋದು ಇಲ್ಲಿ. ಹಾಗಾಗಿ ಸೆಕೆಂಡ್ ವೀಕಿಗೆ ಇವತ್ತು ನಾವು ಬಂದ್ವಿ. ಸೊ ಆ ಥರ ಮೇಡಮ್. ಸಿನಿಮಾ ಇಷ್ಟು ಸಕ್ಸಸ್ಫುಲ್ ಆಗಿ ಓಡ್ತಾ ಇರೋದ್ರಿಂದ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾಗಿರ್ಬೋದು, ಸ್ಟಾರ್ ನಟರು ಸಿನಿಮಾ ಬಗ್ಗೆ ಏನಾದರೂ ಒಪಿನಿಯನ್ ಕೊಟ್ಟಿದ್ದಾರಾ? ಹಾಗಂತಲ್ಲ, ಅವ್ರವ್ರ ಕೆಲಸಗಳಲ್ಲಿ ಬಿಸಿ ಇರ್ತಾರೆ. ಮೇನ್ಲಿ ನಮ್ಮ ಸಿನಿಮಾದಲ್ಲಿ ಈಗ ನೋಡಿ ಪ್ರಮೋದ್ ಶೆಟ್ಟಿ ಅವ್ರು ಮಾಡಿದ್ದಾರೆ. ಸೊ ಆ ಸಬ್ಜೆಕ್ಟಿಗೆ ಅವ್ರು ಹೇಳಿದಾಗ, ಸರ್ ಬನ್ನಿ ಮಾಡಿ ಅಂತ ಹೇಳಿದಾಗ ನಿಜವಾಗ್ಲೂ ತುಂಬ ಸಪೋರ್ಟಿವ್ ಆಗಿ ಬಂದು ಆ ಪಾತ್ರವನ್ನು ಮಾಡಿದ್ರು. ಆಮೇಲೆ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆಮೇಲೆ ಯಶ್ ಶೆಟ್ಟಿ ಅವ್ರು ಮಾಡಿದರು, ನಮ್ಮ ಪ್ರದೀಪ್ ಪೂಜಾರಿ ಅವರು ಇರ್ಬೋದು, ಆಮೇಲೆ ಮಂಜುನಾಥ್ ಹೆಗಡೆ, ETV ಶ್ರೀಧರ್ ಇರ್ಬೋದು, ಸಾಕಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು ನಮ್ಮ ಸಿನಿಮಾದಲ್ಲಿ ಮಾಡಿದ್ರು. ಅವರೆಲ್ಲರ ಸಪೋರ್ಟ್ ಈ ಸಿನಿಮಾಗೆ ಸಾಕಾಗುತ್ತೆ. ಅವರು ಮಾಡಿದ್ದಾರೆ. ಆಮೇಲೆ ಬೇರೆಯವರೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದವರು, ಸಿನಿಮಾ ನೋಡಿದವರು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆಮೇಲೆ ಕಾರ್ತಿಕ್ ಅವರು ಕೂಡ ಅಷ್ಟೇ, ಅವರ ಎಫರ್ಟ್ ಭಾಳಷ್ಟು ಇದೆ.
ನಮ್ಮ ಡೈರೆಕ್ಟರ್ ವಿಘ್ನೇಶ್ ಅವ್ರದ್ದು ಇರ್ಬೋದು, ಅವ್ರದ್ದೆಲ್ಲ ಎಫರ್ಟಿಂದ ಈ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಅವರೆಲ್ಲ ಇವಾಗೆಲ್ಲ ಸಾಕಷ್ಟು ಕಾಲ್ಗಳು ಬರ್ತಾ ಇದೆ, ಡೈರೆಕ್ಟರ್ಸ್ಗಳೆಲ್ಲ ಮಾಡಿದ್ದಾರೆ, ಕಲಾವಿದರುಗಳೆಲ್ಲ ಚೆನ್ನಾಗಿದೆ ಸಿನಿಮಾ ಅಂತೇಳಿ. ನೋಡಬೇಕು ಮೇಡಮ್ ಮುಂದಿನ ದಿನ ಹೇಗೆ ಹೋಗುತ್ತೆ ಅಂತ. ನಿಮ್ಮ ಸಿನಿಮಾ ಆಸಕ್ತಿ, ಯಾಕಂದರೆ ಸಿನಿಮಾ ಇಂಡಸ್ಟ್ರಿಯನ್ನು ನಂಬಿಕೊಂಡು ಕಳೆದ ಹಲವಾರು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಸೊ ನಿಮ್ಮ ಕನಸೇನಂದರೆ ಪ್ರತಿ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ, ಬಟ್ ಎಲ್ಲೋ ಒಂದು ಕಡೆ ಇವತ್ತಿಗೂ ಕೂಡ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆಗೋ, ನಿರ್ದೇಶಕನಾಗೋ, ನಟನಾಗೋ ನಾನು ಬಂದಿಲ್ಲ ಅನ್ನುವಂಥ ನೋವೇನಾದರೂ ಕಾಡ್ತಾ ಇದೆಯಾ? ಇಲ್ಲ ಮೇಡಮ್, ಇವತ್ತು ಏನಂತ ಹೇಳಿದರೆ ಒಂದು ರೀಲ್ಸೋ ಅಥವಾ ಏನೋ ಒಂದು ಚಿಕ್ಕದು ಮಾಡ್ತಾರೆ, ಅವರು ಸಾಧನೆ ಬಗ್ಗೆ ಹೇಳೋದಕ್ಕೆ ಹೋಗ್ತಾರೆ. ಒಂದು ಸಿನಿಮಾದಷ್ಟು ಒಂದು ರೀಲ್ಸ್ನ ಸ್ಟ್ರಗಲ್ ಬಗ್ಗೆನೇ ಹೇಳ್ತಾರೆ. ನಾವು 12 ವರ್ಷಗಳಾಗಿದೆ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಒಂದು 6 ಸಿನಿಮಾ. ನನ್ನ ಫಸ್ಟ್ ಸಿನಿಮಾ ನಾಗವಲ್ಲಿ ವರ್ಸಸ್ ಆಪ್ತಮಿತ್ರರು ಅಂತ ಪ್ರೊಡ್ಯೂಸರ್ ಆಗಿ ಮಾಡಿದ್ದೆ. 2016-17 ಅದು ರಿಲೀಸ್ ಆಯಿತು. ಅದಾದಮೇಲೆ ಗಡಿಯಾರ ಇರ್ಬೋದು, ಅದಾದಮೇಲೆ ನಾಯಿದೆ ಎಚ್ಚರಿಕೆ, ಅಸುರನ ಕೈಲಿ ಪಾರಿಜಾತ, ರಾವಿನ್, ಈಗ ಇದುವರೆಗೆ ಒಂದು 6 ಸಿನಿಮಾ ಆಯಿತು, ಎಲ್ಲವೂ ರಿಲೀಸ್ ಮಾಡಿದ್ವಿ. ನಾವು ಇಮಿಡಿಯೇಟ್ಲಿ ಹೋಗಿ ಎಕ್ಸ್ಪ್ರೆಸ್ ಮಾಡೋದಲ್ಲ, ಅದೇನೋ ಕಷ್ಟ ಆಯಿತು ಅಂತೇಳಿ. 12 ವರ್ಷಗಳ ಶ್ರಮ ಇರ್ಬೋದು. ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್, ನಾನು ಡಾಕ್ಟರೇಟಲ್ಲಿ BE ಮಾಡಿರೋದು. ಅದಾದಮೇಲೆ ಇಮಿಡಿಯೇಟ್ಲಿ ನಾವು ಹೋಗಿ ಎಕ್ಸ್ಪೋಸ್ ಮಾಡೋದಲ್ಲ, ಶ್ರಮ ಇನ್ನೂ ಸ್ವಲ್ಪ ಪಡಬೇಕಾಗುತ್ತೆ ಅಂತೇಳಿನೇ ದಿನನಿತ್ಯ ಕೆಲಸಗಳನ್ನ ಮಾಡ್ತಾ ಇರೋದು ಅಷ್ಟೇ. ಒಂದಲ್ಲ ಒಂದು ಸಿನಿಮಾ ಚೆನ್ನಾಗುತ್ತೆ. ಈಗ ನೋಡಿ, ಈ ಸಿನಿಮಾ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ, ಜನರು ಎಲ್ಲರೂ ಇಷ್ಟ ಆಯಿತು. ಹಾಗೆ ಹಿಂದಿನ ಸಿನಿಮಾ ಕೂಡ ಟಾಕ್ ಆಯಿತು, ನಾಯಿದೆ ಎಚ್ಚರಿಕೆ. ಹೀಗೆ ಒಂದೊಂದು ನಮ್ಮ ಗಡಿಯಾರ ಮಾಡಿದಾಗ ರಿವ್ಯೂಸ್ ಆ್ಯಂಡ್ ಅಪ್ಡೇಟ್ ಬಗ್ಗೆ ಕೋವಿಡಲ್ಲಿ ಮಾಡಿದ್ರು ಕೂಡ ಜನರಿಗೆ ಸೌಂಡ್ ಆಯಿತು, ಅದು TVಯಲ್ಲಿ ಬಂದಾಗ ಜನ ಇಷ್ಟಪಟ್ಟಿದ್ರು. ಹೀಗೆ ಒಂದೊಂದು ಸಿನಿಮಾ ಒಂದೊಂದು ರೀತಿಯಲ್ಲಿ ಜನರಿಗೆ ಇಷ್ಟ ಆಗ್ತಾ ಇರೋದ್ರಿಂದ ಸೊ ನಾವು ಅದನ್ನ ಫೋರ್ಸ್ಫುಲಿ ಅವ್ರಿಗೆ ಏನು ಹೇಳೋದಕ್ಕಾಗಲ್ಲ. ಆಮೇಲೆ ಶ್ರಮ ಪ್ರತಿ ಸಿನಿಮಾಗೆ ನಾವು ಕೊಡಲೇಬೇಕಾಗುತ್ತೆ. ನಾವು ಈಗ ಸಿನಿಮಾದಲ್ಲೇ ನಾವು ಮಾಡಬೇಕು ಅಂತ ಅಂದ್ಕೊಂಡಾಗ ಪ್ರತಿ ಸಿನಿಮಾ ಒಂದು ಪ್ರಯತ್ನ, ಹೋರಾಟ ಇರ್ತವೆ. ಅದೇ ರೀತಿ ಮಾಡ್ಕೊಂಡು ಬರೋದು ಮೇಡಮ್. ಹಾಗೆ ಒಬ್ಬ ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ನಟನಾಗಿ ಯೋಚನೆ ಮಾಡೋದಾದರೆ ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ ನಟರ ಸಿನಿಮಾಗಳು ಕಮ್ಮಿ ಆಗ್ತಾ ಇದೆ. ಪ್ರೊಡ್ಯೂಸರ್ ಕೂಡ ಬಂಡವಾಳ ಹಾಕೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದಾರೆ. ನಟನಾಗಿ ಯೋಚನೆ ಮಾಡೋದಾದರೆ ಒಬ್ಬ ಆ್ಯಕ್ಟ್ ಮಾಡ್ತೀನಿ ಅಂದಾಗ ಒಬ್ಬ ನಿರ್ದೇಶಕನು ಹಿಂದೆ ಮುಂದೆ ಯೋಚನೆ ಮಾಡ್ತಾನೆ, ನಿರ್ಮಾಪಕನು ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದಾನೆ. ಸೊ ಎಲ್ಲ ಆ್ಯಂಗಲಲ್ಲೂ ನೀವು ಯೋಚನೆ ಮಾಡಿ ಹೇಳೋದಾದರೆ ಸತ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ ಮೇಡಮ್, ಇವತ್ತು ಬಹಳ ಕಷ್ಟ ಇದೆ, ಅದು ಸತ್ಯ ಇದೆ. ನಾವು ಕಂಪೇರ್ ಮಾಡಿದ್ರೆ ಈಗ ನೋಡಿ, ಮಲಯಾಳಂ ಸಿನಿಮಾ ಇರ್ಬೋದು, ಆಮೇಲೆ ತಮಿಳ್ ಸಿನಿಮಾ ಇರ್ಬೋದು, ಅವುಗಳು ನೋಡಿದಾಗ ಒಂದು ಬಿಸ್ನೆಸ್ ಅನ್ನೋದು ಒಂದಿಷ್ಟು ಮಟ್ಟಕ್ಕೆ ಆಗೇ ಆಗುತ್ತೆ. ಅಲ್ಲಿ ಸಿನಿಮಾ ಸಕ್ಸಸ್ ರೇಟ್ ಕೂಡ ಜಾಸ್ತಿ ಇದೆ. ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಹೀರೋಗಳಿದ್ದಾರೆ, ಎಲ್ಲ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಬರ್ತಾ ಇದೆ. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. ಸ್ವಲ್ಪ ಅವರ ಸೋಷಿಯಲ್ ಮೀಡಿಯಾ ಇವುಗಳ ಜೊತೆಗೆ ಸಿನಿಮಾನೂ ಕೂಡ ಅವರು ಒಂದು ಪಾರ್ಟ್ ಆಗಿ ತೊಗೊಂಡು ಆ ಸಿನಿಮಾವನ್ನು ನೋಡಿದಾಗ ಸಾಕಷ್ಟು ಕಲಾವಿದರುಗಳಿದ್ದಾರೆ, ಇಲ್ಲಿ ತಂತ್ರಜ್ಞರಿದ್ದಾರೆ, ಅವರೆಲ್ಲ ಕೆಲಸ ಅದನ್ನೇ ನಂಬ್ಕೊಂಡಿದ್ದಾಗ ನೀವೆಲ್ಲರೂ ಸಿನಿಮಾ ಬಂದು ನೋಡಿದಾಗ ಸಾಕಷ್ಟು ಸಿನಿಮಾಗಳು ಆಗುತ್ತೆ. ಒಂದಿಷ್ಟು ಎಲ್ಲ ಸಿನಿಮಾ ಸಕ್ಸಸ್ ಏನು ನೀವು ಮಾಡೋದು ಬೇಡ, ಒಂದಿಷ್ಟು ಒಳ್ಳೆ ಸಬ್ಜೆಕ್ಟ್ಗಳು ಬಂದಾಗ ಒಂದು ವರ್ಷಕ್ಕೆ ಒಂದು 20-25 ಸಿನಿಮಾನಾದರೂ ನೀವು ಸಕ್ಸಸ್ ಕೊಟ್ಟಾಗ ಇಂಡಸ್ಟ್ರಿ ಅನ್ನೋ ಡೆವಲಪ್ ಆಗುತ್ತೆ. ನಮ್ಮಲ್ಲಿ ಇಂಥ ದೊಡ್ಡ ಸುದೀಪ್ ಸರ್ ಅಂತವ್ರು ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಆಮೇಲೆ ಶಿವಣ್ಣ ಅಂತವ್ರು ಇರ್ಬೋದು, ಉಪೇಂದ್ರ ಸರ್ ಇರ್ಬೋದು, ಸಾಕಷ್ಟು ಜನ ಎಲ್ಲ ದೊಡ್ಡ ಹೀರೋಗಳಿದ್ದಾಗ ಅವರ ಸಿನಿಮಾಗಳು ಬಂದಾಗ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿದಾಗ ನಮ್ಮಂಥವ್ರು ಅದರಲ್ಲಿ ಆ ಸಿನಿಮಾಗಳ ನಡುವೆ ನಾವು ಕೂಡ ಒಂದು ಹೋಗೋದಕ್ಕಾಗತ್ತೆ. ಜನ ಸ್ಟಾರ್ ಸಿನಿಮಾ ಇರ್ಬೋದು, ಹೊಸಬರ ಸಿನಿಮಾ ಇರ್ಬೋದು, ಎಲ್ಲದಕ್ಕೂ ಒಂದು ಸ್ವಲ್ಪ ಬಂದು ನೀವು ನೋಡಿರಿ, ಒಂದ್ಸಲ ನೋಡಿ. ಅಷ್ಟು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಅದು ಬೇರೆ, ಅದು ಮಾತು. ನೀವು ಬಂದು ಜನ ಸಿನಿಮಾ ನೋಡಿ ಅಂತೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ ಅವರಿಗೆ, ಜನರಿಗೆ. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ, ಒಬ್ಬ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ನಿಂತು ಪ್ರತೀಕ್ ಮೊಗವೀರ್ ಅವರು ಒಂದಿಷ್ಟು ಮಾತುಗಳನ್ನು ಹೇಳಿದರು. ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಿ ಏನಾಗ್ತಾ ಇದೆ, ಕನ್ನಡ ಚಿತ್ರರಂಗ ಯಾಕೆ ಉಳಿತಾ ಇಲ್ಲ, ಸೊ ಏನು ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ TV, ಬೆಂಗಳೂರು.